ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಎಲ್ಲರಿಗೂ ನಮಸ್ಕಾರ. ಸಿಡಿ ಮದ್ದಿನ ಸೌಂಡ್ ಜೊತೆ ವೇದಿಕೆಯನ್ನು ಅಲಂಕರಿಸಿರುವಂತ ನಮ್ಮ ಹೆಮ್ಮೆಯ ಉಪಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಸರ್, ಡಿ.ಕೆ. ಸುರೇಶ್ ಸರ್ ಹಾಗೂ ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಸರ್. ಕೂತ್ಕೊಳ್ರಯ್ಯ. ಎಲ್ಲರಿಗೂ ನಮಸ್ಕಾರ. ನನಗೆ ಒಂದು 5-6 ಜನ ಮಂತ್ರಿಗಳು ಫೋನ್ ಮಾಡಿದ್ರು. ನಾನು ಸುಮ್ಮನೆ ಇನ್ವಿಟೇಷನ್ ಎಲ್ಲ ನಮ್ಮ MLAಗಳಿಗೆ ಕೊಟ್ಟಿದ್ದೆ. ನಮ್ಮ ಶಾಸಕಾಂಗ ಸಭೆ ನಡೀತು. 6 ದಿನ ದಾವೋಸಲ್ಲಿದೆ, 2 ದಿನ ಅಸೆಂಬ್ಲಿಗೆ ಹೋದೆ. ಶಾಸಕಾಂಗ ಸಭೆಯಲ್ಲಿ ಎಲ್ಲ MLAಗಳಿಗೆ ಬರ್ರಪ್ಪ ನೀವು ನೋಡಿ ಅಂತ ಹೇಳಿದೆ. ಪಾಪ ಎಲ್ಲರೂ ಕೂಡ ಬಂದು ಸುಮಾರು ಒಂದು 60-70 ಜನ MLAಗಳು ಬಂದರು. ಈಗೂ ಒಂದು 8 ಜನ ಇಲ್ಲಿದ್ದಾರೆ, ಈಗ ಬರ್ತಾರೆ ಸ್ಟೇಜ್ಗೆ. ಈಗ ಮಂತ್ರಿಗಳು ಫೋನ್ ಮಾಡಿದ್ರು, ಏನೇನು ಕನಕೋತ್ಸವ ಮಾಡ್ತಾ ಇದೆಯೋ ಕರ್ನಾಟಕದ ಉತ್ಸವ ಮಾಡ್ತಾ ಇದೆಯೋ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದ್ದೀನಿ, ನಿಮ್ಮ ಆಶೀರ್ವಾದ ಇರಲಿ, ಮುಂದಕ್ಕೆ 2027-28ಗೆ ಕರ್ನಾಟಕದ ಉತ್ಸವ ಈ ಕನಕಪುರದಲ್ಲಿ ನಡೀತದೆ ಅಂತ ಹೇಳಿದ್ದೀನಿ ನಾನು. ಆಗ್ಬೋದಾ? ಮೇಕೆದಾಟ್ ಪಾದಯಾತ್ರೆ ಹೆಜ್ಜೆ ಹಾಕಿದ್ರಿ, ನಮ್ಮ ನೀರು ನಮ್ಮ ಹಕ್ಕು ಅಂತ. ನ್ಯಾಯಾಲಯದಲ್ಲಿ ನಿಮ್ಮ ಪರವಾಗಿ ಈಗ ಕೇಂದ್ರ ಸರ್ಕಾರನೇ ಪರ್ಮಿಷನ್ ಕೊಡಬೇಕು ಅಂತೇಳಿ ತೀರ್ಪನ್ನ ಕೊಟ್ಟು ನಿಮ್ಮ ಹೆಜ್ಜೆಗೆ, ನಿಮ್ಮ ಹಕ್ಕಿಗೆ, ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆ. ನಿಮ್ಮ ಮಗನ ಕೈಯಲ್ಲೇ ಅದನ್ನ ಪೂಜೆ ಮಾಡೋ ಅಂತ ಒಂದು ಭಾಗ್ಯ ಸಿಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಬಹಳ ಜನ ರಂಗೋಲಿ ಬಿಟ್ಟಿದ್ದೀರಿ. ಮಕ್ಕಳು, ಪುಟಾಣಿ ಮಕ್ಕಳು, ಎಂತ ಪ್ರತಿಭೆ. ಕೊನೆಗೆ 3 ತಂಡ ನೋಡಿದ್ರಿ. ಎಲ್ಲಿದು? ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಕ್ಕಳು ಆ ಪ್ರತಿಭೆಯನ್ನ ತೋರಿಸಿದ್ದಾರೆ. ಇದೇ ಈ ಭೂಮಿಯ ಶಕ್ತಿಯನ್ನ ತಯಾರು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನು ಅಭಿವೃದ್ಧಿ ಬಗ್ಗೆ ನಾನು ಮಾತಾಡೋದಿಲ್ಲ. ನಿಮ್ಮ ರೋಡ್ ಬಗ್ಗೆ, ಕಾಂಕ್ರೀಟ್ ಬಗ್ಗೆ, ನಿಮ್ಮ ಶಾಲೆಗಳ ಬಗ್ಗೆ, ನಿಮ್ಮ ಮೆಡಿಕಲ್ ಕಾಲೇಜ್ ಬರುವಂತ ಮೆಡಿಕಲ್ ಕಾಲೇಜ್, ಹೋದ್ಸತಿ ಮೆಡಿಕಲ್ ಕಾಲೇಜ್ ಮಂತ್ರಿ ಇದ್ದೆ 1.5 ವರ್ಷಕ್ಕೆ. ದಯಾನಂದ್ ಸಾಗರ್ ಮೆಡಿಕಲ್ ಕಾಲೇಜ್ನ ಕರ್ಕೊಂಡು ಬಂದು ಇಲ್ಲಿ ಪ್ರಾರಂಭ ಮಾಡಿಸ್ದೆ. ಸದ್ಯದಲ್ಲೇ ಮತ್ತೊಂದು ಕನಕಪುರದಲ್ಲಿ ಮೆಡಿಕಲ್ ಕಾಲೇಜ್ ಸದ್ಯದಲ್ಲೇ ಭೂಮಿ ಪೂಜೆ ಮಾಡ್ತಾ ಇದ್ದೀನಿ. ಯಾರು ಕೂಡ ಬೆಂಗಳೂರಿಗೆ ಹಾಸ್ಪಿಟ್ಲಿಗೆ ಹೋಗಬಾರ್ದು, ಹಣ ಖರ್ಚು ಮಾಡಬಾರ್ದು. ಈ ಡ್ರೈವರ್ಗಳೆಲ್ಲ ಸೇರಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹಾಸ್ಪಿಟ್ಲ್ ಅವ್ರ ಹತ್ರ ಹೋಗಿ ಯಾವ್ದಾವ್ದೋ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗೆ ಹಾಕ್ಬಿಡ್ತಿದ್ರು. ಅದು ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ನನ್ನ ಕೊನೆ ಆಸೆ, ಯಾವ ತಾಲೂಕಿನಲ್ಲೂ ಕೂಡ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲ್ ಇಲ್ಲ, ಅದು ಕನಕಪುರದಲ್ಲಿ ಮಾತ್ರ ಅನ್ನೋದನ್ನ ತಾವು ಗಮನದಲ್ಲಿಟ್ಕೊಂಡಿರ್ಬೇಕು. ರಾಮನಗರದವರು ಗಲಾಟೆ ಮಾಡಿದ್ರು. ನಮ್ಮಲ್ಲಿ
ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಂತ ಸುರೇಶ್ ಹೇಳಿದ್ರು. ರಾಮನಗರ್ಗೂ ಮಾಡದೆ ಕನಕಪುರಕ್ಕೂ ಮಾಡದೆ. ಈಗ ರಾಮನಗರದಲ್ಲೂ ನಡೀತಾ ಇದೆ, ಇಲ್ಲಿ ಕನಕಪುರದಲ್ಲಿ ದಯಾನಂದ ಸಾಗರ್ ಕಾಲೇಜ್ ನಡೀತಾ ಇದೆ. ನಿಮ್ಮ ಹೆಬ್ಬಾಗಲದಲ್ಲಿ ರಾಯಸನ್ನತವು ನಮ್ಮ ಏನು ಹೌಸಿಂಗ್ ಬೋರ್ಡ್ ಲೇಔಟ್ ಅಲ್ಲಿ ಸದ್ಯದಲ್ಲೇ ಪೂಜೆ ಮಾಡಿ ನೆಕ್ಸ್ಟ್ ಎಲೆಕ್ಷನ್ಗೆ ಅರ್ಜಿ ಹಾಕೋಕ್ಕಿಂತ ಮುಂಚಿತವಾಗಿ ಅದನ್ನ ಪ್ರಾರಂಭ ಮಾಡುವಂತ ಕೆಲಸವನ್ನು ನಾವು ಮಾಡ್ತೇವೆ. ಇನ್ನು ಮಿಕ್ಕಿದ ಬೇರೆ ಬೇರೆ ವಿಚಾರನ ಮಾತಾಡ್ತೀನಿ. ನಾನೀಗ ಚರ್ಚೆಗೆ ಹೋಗುದಿಲ್ಲ. ಮಕ್ಕಳನ್ನ ತಯಾರು ಮಾಡಬೇಕು, ಯುವಕರು ತಯಾರು ಮಾಡಬೇಕು, ವಿದ್ಯಾಭ್ಯಾಸದಲ್ಲಿ ಅವ್ರನ್ನ. ನೀವು ಮುಂದಕ್ಕೆ ಮಕ್ಕಳು ಯಾರು ಕನಕಪುರದವರಲ್ಲ, ರಾಮನಗರ ಜಿಲ್ಲೆಯವರಲ್ಲ, ನೀವು ಬೆಂಗಳೂರು ಜಿಲ್ಲೆಯ ಮಕ್ಕಳು. ಅದು ತಲೆಯಲ್ಲಿ ಇಟ್ಕೊಳ್ಬೇಕು. ನಿಮ್ಮ ಕಾಂಪಿಟೇಷನ್ ಏನಿದ್ರು ಕೂಡ ಬೆಂಗಳೂರು ಮಕ್ಕಳ ಜೊತೆಯಲ್ಲಿ ಕಾಂಪಿಟೇಷನ್ ಆಗಬೇಕು. ಆಗ ಮಾತ್ರ ನನ್ನ ಮನಸ್ಸಿಗೆ ಸಮಾಧಾನ. ನೀವು ಕುಣಿತಾ ಇದ್ದೀರಲ್ಲ, ಬೆಂಗಳೂರು ಜನ ಜೊತೆ ಕುಣಿಬೇಕು. ನಿಮ್ಮ ಚಿತ್ರ, ನಿಮ್ಮ ರಂಗೋಲೆ, ನಿಮ್ಮ ಸ್ಪರ್ಧೆ, ನಿಮ್ಮ ಕ್ರೀಡಾ, ನಿಮ್ಮ ಓಟ ಎಲ್ಲ ಕೂಡ ಬೆಂಗಳೂರು ನಗರದ ಜೊತೆ ಆಗಬೇಕು. ಆಗ ಮಾತ್ರ ನನ್ನ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಅದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಅದಕ್ಕೆ ಮುಂದಕ್ಕೆ ಕನಕಪುರದ ಉತ್ಸವ ಕರ್ನಾಟಕದ ಉತ್ಸವ ಆಗಬೇಕು. ಅದಕ್ಕೆ ನಿಮ್ಮ ಆಶೀರ್ವಾದ ಇರಲಿ. ಈಗ ರಿಷಬ್ ಶೆಟ್ಟಿ ಅವರು ಮಾತಾಡ್ತಾರೆ, ಆಮೇಲೆ ಕೆಲವು MLAs ಎಲ್ಲ ಅವ್ರಿಗೆ ಸನ್ಮಾನ ಮಾಡೋಣ. ಅವರೆಲ್ಲೂ ಹೋಗುದಿಲ್ಲ, ಇರ್ತಾರೆ. ಆದರೆ ಸ್ಟೇಜ್ ಮೇಲೆ ಕರೆದು ಅವ್ರಿಗೆ ಗೌರವ ಕೊಡುವಂಥ ಕೆಲಸ ನಾವು ಮಾಡೋಣ. ನಾನು ವಚನಾನಂದ ಸ್ವಾಮೀಜಿಗಳು ಪಾಪ 5 ದಿನ ಬಂದು, ಹಿಂದೆನೂ ಬಂದು ನಮ್ಗೆಲ್ಲರೂ ಕೂಡ ಬೆಳಗ್ಗೆ ಸುಮಾರು 3,900 ಜನರಿಗೆ ಯೋಗಾಭ್ಯಾಸ 5:15 ಗಂಟೆಗೆ ಪ್ರಾರಂಭ ಮಾಡಿಸಿದ್ದಾರೆ. ಅವ್ರಿಗೂ ಸನ್ಮಾನ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಋಣ ತೀರಿಸ್ಬೇಕಲ್ವಾ, ಗೌರವ ಕೊಡ್ಬೇಕಲ್ವಾ, ಅದನ್ನು ಮಾಡಬೇಕು. ಮತ್ತು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕರ್ತರು ಎಷ್ಟು ದುಡಿದಿದ್ದಾರೆ, ಎಷ್ಟೋ ನಿಮ್ಮ ಸ್ಟೇಜ್ಗೆ ಬರಲಿಲ್ಲ, ಸ್ಟೇಜ್ಗೆ ಸೇರಿಸಲಿಲ್ಲ, ಏನು ಹೋಗಿ ಆಟ ಸ್ಪರ್ಧೆ ಎಲ್ಲ ಕೂಡ ಪಾಪ ಎಲ್ಲ ಏರ್ಪಾಟ್ ಮಾಡಿದ್ದಾರೆ. ಪಕ್ಷ ಭೇದ ಜಾತಿ ಧರ್ಮ ಬಿಟ್ಟು ಎಲ್ಲ ಬರೆದಿದ್ದಾರೆ. ತಾಯಂದಿರು ರಂಗೋಲಿ ಬಿಟ್ಟರು. 70,000 ಜನ, ಇಡೀ ದೇಶದಲ್ಲೇ ಒಂದು ರೆಕಾರ್ಡ್ ಇದು. ಆ ಸ್ಪರ್ಧೆ ಇವತ್ತು ಮಾಡಿದ್ದಾರೆ. ಮೆಹಂದಿ ಕಾರ್ಯಕ್ರಮ ನೋಡಿದ್ರಲ್ಲ, ಅಯ್ಯೋ ಆ ಒಂದು ಚಿತ್ರ ಬಿಡಿಸಿದ್ದಾರೆ. ಮಕ್ಕಳು ಏನು ಸುಮಾರು 16,000 ಜನರ ಪಟ್ಟಿಯಲ್ಲಿ ಇದೆ. ಪಟ್ಟಿ ಹೇಳಿದ್ರೆ ಇನ್ನ 1 ಗಂಟೆ ಆಯ್ತದೆ. ನಾನು ಜಾಸ್ತಿ ಮಾತಾಡೋಕೆ ಹೋಗೋದಿಲ್ಲ. ಈಗ ತಮ್ಮನ್ನು ಉದ್ದೇಶಿಸಿ ನನ್ನ ಮಿತ್ರ ರಿಷಬ್ ಶೆಟ್ಟಿ ಅವರು ಹಳ್ಳಿಲೇ ಇದ್ದಾರೆ. ಬೆಂಗಳೂರಲ್ಲಿ ಮನೆಯೇ ಇಲ್ಲ ಅವ್ರಿಗೆ, ಬರೀ ಅಲ್ಲೇ ಮಂಗಳೂರು ಉಡುಪಿಲೇ ಸೇರ್ಕೊಂಡ್ಬಿಟ್ಟವ್ರೆ. ಇವತ್ತು ಅಷ್ಟು ದೂರದಿಂದ ಬಂದು ನಿಮ್ಮನ್ನೆಲ್ಲ ಸಂತೋಷ ಪಡಿಸ್ಬೇಕು ಅಂತ ಹೇಳಿ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವ್ರದ್ದು ನಾನು ಸಿನಿಮಾ ನೋಡಿರಲಿಲ್ಲ. ನಾನು ನನ್ನ ಮಗಳು ಒಂದಿನ ಟಿವಿಲಿ ಹಾಕಿದ್ರು, 1.5 ಗಂಟೆ ನೋಡಿದ್ದೀನಿ. ಇನ್ನ ನೋಡಬೇಕು, ಖಂಡಿತ ನೋಡ್ತೀನಿ. ಅರ್ಧ ನೋಡಿದ್ದೀನಿ. ನಾನು ಥಿಯೇಟ್ರಿಗೆ ಹೋಗೋಕ್ಕೆ ಟೈಮ್ ಇಲ್ಲ ನನಗೆ. ಎಲ್ಲಿದೆ ಟೈಮ್ ಇಲ್ಲ. ಖಂಡಿತ ಫುಲ್ ಕಂಪ್ಲೀಟ್ ಮಾಡೇ ಮಾಡ್ತೀನಿ, ಯೋಚನೆ ಮಾಡಬೇಡಿ. ರಿಷಬ್ ಶೆಟ್ಟಿ ಅವರೇ, ನಿಮ್ಮ ಪ್ರತಿಭೆ ನೋಡಿ ಬಾಂಬೆಗೆ ಮೊನ್ನೆ ಯಾವುದೋ ಒಂದು ಮದುವೆಗೆ ಹೋಗಿದ್ದೆ. ಎಲ್ಲರೂ ಬಂದು ನಮ್ಮ ಬಾಲಿವುಡ್ನ ನಿಮ್ಮ ಸ್ಯಾಂಡಲ್ವುಡ್ ಟೇಕ್ ಓವರ್ ಮಾಡಿಬಿಟ್ಟಿದೆ ಅನ್ನೋ ಮಾತನ್ನ ಅವ್ರು ಹೇಳಿದ್ರು. ಅದಕ್ಕೆ ಇವರೆಲ್ಲ ಕಾರಣ. ಸೊ ರಿಷಬ್ ಶೆಟ್ಟಿ ಅವರಿಗೆ ನಿಮ್ಮ ಕನಕಪುರದ ಎಲ್ಲ ಜನತೆ ಪರವಾಗಿ, ಆಮೇಲೆ ನೆಕ್ಸ್ಟು ನಿಮ್ಮ ಕನಕಪುರದ ಉತ್ಸವ ಇದೆಯಲ್ಲ, ನನಗೆ ಬೆಂಗಳೂರಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿರೋರೆಲ್ಲ ಬೈತಾ ಇದ್ದಾರೆ ಫೋನ್ ಮಾಡಿ, ಅಣ್ಣ ನನ್ ಕರಿಲ್ಲ ನಿಮ್ಮ ಎಲ್ಲರನ್ನೂ ಕರೆದಿದ್ದೀನಿ ಕಣ್ರಿ ಅಂತ. ನೀವೇ ನೆಕ್ಸ್ಟ್ ಹೋಗಿ ಯಾರ್ಯಾರು ಬೆಂಗಳೂರಲ್ಲಿ ಇದಾರಲ್ಲ ಇನ್ವಿಟೇಷನ್ ಕೊಡ್ತೀನಿ, ನೀವು ಹೋಗಿ ಅವ್ರಿಗೂ ತಿಳಿಸ್ಬಿಡ್ಬೇಕು. ಬಂದು ಅವರು ಒಂದಿನ 4-5 ದಿನದಲ್ಲಿ ಒಂದಿನ ಬಂದು ಸಂತೋಷ ಪಟ್ಕೊಂಡು ಹೋಗುವಂಥ ಜವಾಬ್ದಾರಿ ನಿಮ್ದು. ಎಲ್ಲ ನಿಮ್ಮ ನಂಟರುಗಳೆಲ್ಲ ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟವ್ರೆ ಗಿಲ್ಸಕ್ಕೆ ಪಾಪ ಬದುಕಕ್ಕೆ. ತಪ್ಪೇನಿಲ್ಲ. ಅವ್ರಿಗೆಲ್ಲ ನನ್ನ ಪರವಾಗಿ ನೀವು ಆಹ್ವಾನವನ್ನು ಕೊಡಬೇಕು. ಅವರೆಲ್ಲರ ಆಶೀರ್ವಾದದಿಂದನೇ ನಾನು ಇಷ್ಟು ದೊಡ್ಡ ಮಟ್ಟದಲ್ಲಿ ನೀವು ಗೆಲ್ಸ್ಕೊಂಡಿದ್ದೀರಿ. ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನ ಹೇಳಿ ಈಗ ರಿಷಬ್ ಶೆಟ್ಟಿ ಅವರು ಮಾತಾಡ್ತಾರೆ. ವಚನಾನಂದ ಸ್ವಾಮೀಜಿಗಳು ದಯವಿಟ್ಟು ವೇದಿಕೆ ಮೇಲೆ ಆಗಬೇಕು.
ನಮಸ್ಕಾರ, ಚೆನ್ನಾಗಿದ್ದೀರಾ? ಹೇಳೋದೇ ಬೇಡ, ನಿಮ್ಮನ್ನು ನೋಡಿದ್ರೆ ಗೊತ್ತಾಗತ್ತೆ. ಕನಕೋತ್ಸವದ ಉತ್ಸಾಹ ಗಗನಕ್ಕೆ ತಲುಪಿದೆ. ಇದು ಮೊದಲನೇ ಬಾರಿ ಕಾಂತಾರ ಮಾಡಿದಾಗ ಡಿ ಕೆ ಸಾಹೇಬರು ಮತ್ತು ಸುರೇಶ್ ಅಣ್ಣ ನನಗೆ ಕರೆದಿದ್ರು. ಆವಾಗಲೂ ನಾನು ಸಿನಿಮಾ ಆದಾಗ ಮೊದಲನೇ ಕಾರ್ಯಕ್ರಮ ಬಂದಿದ್ದೆ ಕನಕೋತ್ಸವ. ಈ ಚಾಪ್ಟರ್ 1 ರಿಲೀಸ್ ಆಗಿ ಈ ಸಿನಿಮಾ ಯಶಸ್ವಿ ನೀವು ಮಾಡಿದ್ರಿ. ಅದಾದಮೇಲೆ ಇನ್ನೊಂದು ಕಾರ್ಯಕ್ರಮಕ್ಕೆ ಬರ್ತಿರೋದು ಇದೆ ಮೊದಲನೇ ಸಲ ನಾನು. ಸೊ ಇಬ್ಬರು ಸಹೋದರರು ಜಯ ವಿಜಯರಂತೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಾಗ್ಬೋದು, ಡಿ ಕೆ ಸುರೇಶ್ ಅವರಾಗ್ಬೋದು. ಒಂದು ಭಾಗದಲ್ಲಿ ನಾಯಕರುಗಳು ಬಂದಾಗ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಬಂದಾಗ ಆ ಊರಿಗೆ ಏನು ಬೇಕು, ಆ ಊರನ್ನ ಮಾದರಿ ಊರಾಗಿ ಕ್ಷೇತ್ರವಾಗಿ ಹೇಗೆ ಮಾಡಬೇಕು ಅಂತಂದರೆ ಹೀಗೆ ಮಾಡಬೇಕು ಅಂತ ಅಂದ್ಕೊಳ್ತೀನಿ ನಾನು. ಕನಕಪುರದಲ್ಲಿ ಇವತ್ತು ಕನಕೋತ್ಸವ ಬರೀ ಒಂದು ಕಾರ್ಯಕ್ರಮ ಆಗಿ ಮಾತ್ರ ಕಾಣಿಸ್ತಾ ಇಲ್ಲ. ಎಷ್ಟೊಂದು ವಿಚಾರಗಳು, ಎಷ್ಟೊಂದು ಕಲೆಗೆ ಅವಕಾಶ, ಎಷ್ಟೊಂದು ಕಲಾವಿದರಿಗೆ ಅವಕಾಶ. ಇಂಥ ಸಂಭ್ರಮವನ್ನು ಕ್ರಿಯೇಟ್ ಮಾಡಿದ್ದಕ್ಕೆ ನಿಮಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಸುರೇಶ್ ಅಣ್ಣ ಒಂದು ಫೋನ್ ಮಾಡಿ ಹೇಳಿದ್ರು ಇನ್ವಿಟೇಷನ್ ಕೊಡಬೇಕಂತ. ನೀವು ನಂಗೆ ಫೋನಲ್ಲಿ ಹೇಳಿದ್ರೆ ಸಾಕು, ನಾನು ಬರ್ತೀನಿ ಅಂತಂದೆ. ಮಾತಿಗೆ ತಪ್ಪದೆ ನಡ್ಕೊಂಡಿದ್ದೀನಣ್ಣ. ಸೊ ಥ್ಯಾಂಕ್ ಯು ಸೋ ಮಚ್. ಕಾಂತಾರ 2 ಸಿನಿಮಾವನ್ನು ಜಗತ್ತಿನಾದ್ಯಂತ ಯಶಸ್ವಿಗೊಳಿಸಿರೋದು ನೀವು, ಮೊದಲು ಕನ್ನಡಿಗರು. ಹಾಗಾಗಿ ನಿಮಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದೇ ಇಲ್ಲ. ಆ ಋಣ ತೀರಿಸೋ ಕೆಲಸ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಂಥ ಮುಖಾಂತರ ನಾನು ಆ ಋಣ ತೀರಿಸೋ ಕೆಲಸನ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಪ್ರೀತಿಗೆ ನಾನು ಆಭಾರಿ. ಇದು ಬರೀ ನಾನು 2ನೇ ಸಲ ಬಂದಿರೋದು ಕನಕೋತ್ಸವಕ್ಕೆ. ಪ್ರತಿ ವರ್ಷ ನಾನು ಬರುವಂಥ ಯೋಜನೆ ಹಾಕ್ಕೊಳ್ತೀನಿ. ಪ್ರತಿ ವರ್ಷ ಬಂದು ನಿಮ್ಮನ್ನು ಭೇಟಿ ಆಗೋದಕ್ಕೆ ಇದೊಂದು ಅದ್ಭುತ ಅವಕಾಶ ಅಂತ ಅಂದ್ಕೊಳ್ತೀನಿ ನಾನು. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ರಿಷಬ್ ಶೆಟ್ಟಿ ಅವ್ರನ್ನ ನಾನು ಕರೆದಾಗ, ನಾನು ಕುಂದಾಪುರದಲ್ಲಿ ಶೂಟಿಂಗ್ ನಡೀತಾ ಇದೆ, ಏನ್ ಮಾಡೋದು ಅಂತ ಕೇಳಿದ್ರು. ಇಲ್ಲ, ತಾವು ಬರಲೇಬೇಕು ಅಂತ ಅಂದಾಗ ಬಹಳ ಸಂತೋಷದಿಂದ ಇಲ್ಲ ಖಂಡಿತ ನಾನು ಕನಕಪುರಕ್ಕೆ ಬರ್ತೀನಿ ಅಂತ ಹೇಳಿದ್ರು. ನಾನು ಬೆಂಗಳೂರಿಗೆ ಬಂದಾಗ ಹೇಳಿ ನಾನೇ ಬಂದು ಭೇಟಿ ಮಾಡ್ತೀನಿ ಅಂತ ಹೇಳಿದೆ. ಇಲ್ಲ ನನಗೆ ಫೋನಲ್ಲೇ ಹೇಳಿದಿರ ಸಾಕು, ನಾನು ಖಂಡಿತ ಬರ್ತೇನೆ ಅಂತ ಹೇಳಿ ಅವ್ರು ಬಂದು 2 ಗಂಟೆ ಟೈಮ್ ಆಯಿತು. ಎಷ್ಟು ಗಂಟೆ ಆಯಿತು? 2 ಗಂಟೆಯಿಂದನೂ ಕೂಡ ಕೂತಿದ್ದಾರೆ. ಯಾಕೆ ಅಂತ ಅಂದರೆ ಕನಕಪುರದ ಮೇಲಿನ ಜನರ ಮೇಲಿನ ಪ್ರೀತಿ, ನಿಮ್ಮ ಅಭಿಮಾನದಿಂದ ಇವತ್ತು 2 ಸಿನಿಮಾಗಳು ಹಿಟ್ಟಾಗಿದೆ. ನಾನು ಈ ಸಂದರ್ಭದಲ್ಲಿ ಆ ತಾಯಿ ಕಬ್ಬಾಳಂನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವರ 2ನೇ ಚಿತ್ರ ಕಾಂತಾರ ಚಾಪ್ಟರ್ 1 ಆಸ್ಕರ್ಗೆ ರೆಕಮೆಂಡ್ ಆಗಿದೆ. ಆ ತಾಯಿ ಕಬ್ಬಾಳಮ್ಮನ ಆಶೀರ್ವಾದದಿಂದ ಆ ಆಸ್ಕರ್ ಅವಾರ್ಡು ಅವರಿಗೆ ಸಿಕ್ಲಿ, ಆ ಸಿನಿಮಾಗೆ ಸಿಗ್ಲಿ ಅಂತ ಹೇಳಿ ಬಹುಶಃ ಕನ್ನಡ ಚಿತ್ರರಂಗ ಇವತ್ತು ಯಾವ ಹಂತಕ್ಕೆ ಹೋಗಿದೆ ಅಂತ ಅಂದ್ರೆ ಬಾಲಿವುಡ್ ಜೊತೆಗೆ ಹಾಲಿವುಡ್ನು ಕೂಡ ಕಾಂಪಿಟೇಷನ್ ಮಾಡುವಂತ ಮಟ್ಟಕ್ಕೆ ರಿಷಬ್ ಶೆಟ್ಟಿ ಅವರು ಮತ್ತು ನಮ್ಮ ಅನೇಕ ಕನ್ನಡ ಕಲಾವಿದರು ತಗೊಂಡೋಗಿದ್ದಾರೆ. ಅವರೆಲ್ಲರಿಗೂ ಕೂಡ ರಿಷಬ್ ಶೆಟ್ಟಿ ಅವರಿಗೆ ಸೇರಿದಂತೆ ಎಲ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ, ದಯವಿಟ್ಟು ಸ್ವಾಮಿಗಳಿಗೆ. ಈಗ ಮಾನ್ಯ ಶಾಸಕರಾದಂಥ CP ಯೋಗೇಶ್ವರ್ ಅವರು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ